ಅದು ಕಳೆದ 3-4 ವರ್ಷಗಳಿಂದ ಅಲ್ಲಿ ನೀರನ್ನು ಶುದ್ಧ ಮಾಡಿಲ್ಲ. ಅಶುದ್ಧವಾದ ನೀರು ಯಾವುದು ಆ ಬಾವಿಯಲ್ಲಿ ನೀರು ಬೀಳ್ತಾ ಇದೆ, ಸಂಗ್ರಹ ಮಾಡ್ತಕ್ಕಂಥ ತೊಟ್ಟಿ ಇದೆ, ಆ ತೊಟ್ಟಿ ಗಲೀಜಾಗಿದೆ. 4-5 ವರ್ಷಗಳಿಂದ ಅದು ಸ್ವಚ್ಛ ಮಾಡಿಲ್ಲ. ಅಲ್ಲಿ ಹಲವಾರು ಕ್ರಿಮಿ ಕೀಟಗಳು ಬಿದ್ದು ಸತ್ತೋಗಿದ್ದಾವೆ, ಅವುಗಳನ್ನು ತೆಗೆಯುವಂಥ ಕೆಲಸ ಕೂಡ ಮಾಡಿಲ್ಲ. ಅದೇ ನೀರನ್ನು ಮರಳಿ ಅದನ್ನು ನಳಕ್ಕೆ ಬಿಟ್ಕೊಂಡು ಆ ಅಡಿಗೆ ಮಾಡ್ತಕ್ಕಂಥ ಕೆಲಸ. ಇದರಿಂದ ನೀರು ಕಲುಷಿತ ಆಗಿದ್ದು ಮೊದಲನೇದು. ಎರಡನೇದು ಕಲಬೆರಕೆ ಆಹಾರ, ಸ್ವಚ್ಛವಾಗಿರದೇ ಇರುವಂಥ ಆಹಾರದ ಸಪ್ಲೈ. ಅದರ ಜೊತೆಗೆ ವಾರ್ಡನ್ ನಿರಂತರವಾಗಿ ಲೂಟಿ ಬಂದಿರುವಂಥ ಆ ಆಹಾರವನ್ನು ಕೂಡ ಲೂಟಿ ಮಾಡಿಬಿಟ್ಟು ಅಡುಗೆ ಮಾಡೋಂಥವರಿಗೆ ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ಒದಗಿಸ್ತಾ ಇಲ್ಲ. ಅಕ್ಕಿ, ಹಿಟ್ಟು, ಬೇಳೆ, ಹಾಲು ಸೇರಿದಂತೆ ಎಣ್ಣೆ ಮತ್ತು ತರಕಾರಿಗಳು, ಎಗ್ಗು, ನಾನ್ ವೆಜ್ಜು ಏನೇನು ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕೋ ಅದನ್ನು ಕೊಡ್ತಾ ಇಲ್ಲ. 10 ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂಥದ್ದನ್ನು 50 ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. 40 ವಿದ್ಯಾರ್ಥಿಗಳದ್ದು ಲೂಟಿ ಮಾಡ್ತಾ ಇದ್ದಾರೆ. 100 ವಿದ್ಯಾರ್ಥಿಗಳಿಗೆ ಎಷ್ಟು ಬರಬೇಕಾಗಿತ್ತು ಅದರಲ್ಲಿ 20 ವಿದ್ಯಾರ್ಥಿಗಳಿಗೆ ಸಪ್ಲೈ ಆದಂಥ ಫುಡ್ನಲ್ಲಿ ಮಾತ್ರ ಆಹಾರ ಮಾಡ್ತಾ ಇದ್ದಾರೆ. ಉಳಿದ 80% ಲೂಟಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಲೂಟಿನಲ್ಲಿ ಇಲ್ಲಿರುವಂಥ ಹಾಸ್ಟೆಲ್ ವಾರ್ಡನ್ಗಳು ಇನ್ವಾಲ್ವ್ ಆಗಿದ್ದಾರೆ. ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾಧಿಕಾರಿಗಳು, ತಾಲೂಕಾಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಫುಡ್ ಸಪ್ಲೈಯರ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಕಾಣದ ಕೈಗಳು ಅವರಿಗೆ ಬೆಂಬಲ ಕೊಡ್ತಾ ಇದ್ದಾವೆ. ಇದೆಲ್ಲ ನೋಡ್ಕೊಂಡಿರುವಂಥ ಪ್ರಿಯಾಂಕ ಖರ್ಗೆ ಅವರು ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ ನಾನು ಕೇಳ್ತೇನೆ. ಇಲಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟರೆ ಆಗೋದಿಲ್ಲ. ಸುಮ್ಮನೆ ಏನೋ ಇಲ್ಲಿರುವಂಥ ವಾರ್ಡನ್ನು ಪ್ರಿನ್ಸಿಪಾಲ್ನ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿದ್ರಿ, ಅವ್ರದ್ದೇನು ತಪ್ಪಿದೆ ಸ್ವಾಮಿ? ನೀವು ನಿಮ್ಮ ಹಿಂಬಾಲಕರು ಆಹಾರ ಸಪ್ಲೈ ಮಾಡ್ತಾ ಇದ್ದಾರಲ್ಲ, ಅವ್ರು ಎಂಥ ಆಹಾರ ಕೊಟ್ಟಿದ್ದಾರೆ ಅದನ್ನು ಬಾಯಿ ಮುಚ್ಕೊಂಡು ಅದನ್ನು ಬೇಯಿಸಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಯಾರು ಆಹಾರ ಸಪ್ಲೈ ಮಾಡ್ತಾ ಇದ್ದಾರೆ ಅವರನ್ನು ಬ್ಲ್ಯಾಕ್ ಲಿಸ್ಟಲ್ಲಿ ಇರಬೇಕು, ಅವ್ರ ಮೇಲೆ FIR ಆಗಬೇಕು. ಆಹಾರ ಸಪ್ಲೈ ಮಾಡ್ತಕ್ಕಂಥವ್ರ ಮೇಲೆ FIR ಆಗಬೇಕು, ಅಂದರೆ ಮಾತ್ರ ನಡೆಯುತ್ತೆ. ಅದನ್ನು ನಾವು ಹೇಳ್ತೇವೆ. ಅಧಿಕಾರಿ, ಜಿಲ್ಲಾಧಿಕಾರಿ ಸಸ್ಪೆಂಡ್ ಆಗಬೇಕು. ಅಲ್ಪಸಂಖ್ಯಾತರ ಇಲಾಖೆ ಮುರಾರ್ಜಿ ದೇಸಾಯಿ ಈ ಸ್ಕೂಲಿನ ಜಿಲ್ಲಾ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಬೇಕು. ಜಿಲ್ಲಾಧಿಕಾರಿಗಳು, ತಾಲೂಕಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ತನಿಖೆಯನ್ನು ಮಾಡಬೇಕು. ಕೇವಲ ಇದೊಂದೇ ಸ್ಕೂಲ್ ಅಲ್ಲ, ಇಡೀ ಕಲಬುರಗಿ ಜಿಲ್ಲೆನಲ್ಲಿರುವಂಥ ಎಲ್ಲ ವಸತಿ ಶಾಲೆಗಳ ಪರಿಸ್ಥಿತಿ ಕೂಡ ಇದೇ ಆಗಿದೆ. ಮಕ್ಕಳಿಗೆ ರೂಮ್ಗಳಿಗೆ ಡೋರ್ಗಳಿಲ್ಲ ಸ್ವಾಮಿ. ರಾತ್ರಿ ಹೇಗೆ ಮಲ್ಕೋಬೇಕು? ಹುಡುಗಿಯರು ಇರ್ತಾರೆ, ಅವ್ರು ಹೇಗೆ ಮಲ್ಕೋಬೇಕು? ಅವರು ಫ್ಯಾನ್ಗಳಿಲ್ಲ. ನೈಟ್ ವಾಚ್ಮ್ಯಾನ್ ಇದ್ರೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಗಲತ್ತು ವಾಚ್ಮ್ಯಾನ್ಗಳಿಲ್ಲ. ಸ್ನಾನಕ್ಕೆ ಬಿಸಿ ನೀರು ಕೊಡಲೇಬೇಕು. ಯಾವ ಕಾನೂನಿದೆ ಸ್ವಾಮಿ? ಪ್ರಿಯಾಂಕ ಖರ್ಗೆ ಅವರೇ, ನೀವು 10 ದಿನ ತಣ್ಣನ ನೀರು ಫಿಲ್ಟರ್ ಇಲ್ದು ಸ್ನಾನ ಮಾಡಿ, ಗೊತ್ತಾಗತ್ತೆ ನಿಮಗೆ. ಇಲ್ಲೂ ಕೂಡ ನಮ್ಮ ಮಕ್ಕಳೇ. ಹಂಗಾಗಿ ನಾನು ವಿನಂತಿ ಮಾಡ್ತೀನಿ, ತುರ್ತಾಗಿ ನಾಳೆಯಿಂದ ಮಕ್ಕಳು ಈ ಶಾಲೆಗೆ ಮರಳಿ ಬರಬೇಕು ಅಂದರೆ ಪೇರೆಂಟ್ಗಳ ಬೇಡಿಕೆ ಇದೆ. ಬಿಸಿ ನೀರನ್ನು ಕೊಡಬೇಕು, ಶುದ್ಧವಾದ ಕುಡಿಯೋ ನೀರು ಕೊಡಬೇಕು, ಶುದ್ಧವಾದ ಚಹಾ ಕೊಡಬೇಕು ಕುಡಿಲಿಕ್ಕೆ. 300 ಜನ ವಿದ್ಯಾರ್ಥಿಗಳಿಗೆ 2 ಲೀಟರ್ ಹಾಲ್ನಲ್ಲಿ ಚಹಾ ಮಾಡಿಕೊಡ್ತಾರೆ. ಸ್ವಾಮಿ, ಇದು ಯಾವ ನ್ಯಾಯ ಕೇಳ್ತೀನಿ ನಾನು. 1 kg ಬೇಳೆನಲ್ಲಿ 300 ಜನ ವಿದ್ಯಾರ್ಥಿಗಳಿಗೆ ಸಾಂಬಾರ್ ಮಾಡ್ತಾರೆ. 10 kg ತರಕಾರಿ ಅಂತ ಹೇಳಿದ್ದಾರೆ. ಈಗ ಅದು ಕೂಡ ಸರಿಯಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಎಲ್ಲ ಸೇರಿ ಅಂದರೆ ಎಲ್ಲ ರೀತಿಯ ತರಕಾರಿಗಳು ಸೇರಿಕೊಂಡು, ಅದರಲ್ಲಿ ಈರುಳ್ಳಿ ಬಂತು, ಬೆಳ್ಳುಳ್ಳಿ ಬಂತು, ಟಮಾಟ ಬಂತು, ಮೆಣಸಿನ್ಕಾಯಿ ಬಂತು, ಎಲ್ಲ ಸೇರಿಕೊಂಡು 10 kg 300 ಜನರಿಗೆ. ಇದು ಎಲ್ಲಿಂದ ಸಾಲುತ್ತೆ ನಾನು ಕೇಳ್ತೇನೆ. 1 kg ಬೇಳೆ ಮತ್ತು ಅಪೌಷ್ಟಿಕತೆಯಿಂದ ಮಕ್ಕಳು ಬಳಲದೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ನಾವು ಇಲ್ಲಿನ ಜಿಲ್ಲೆಯ ಅಲ್ಪಸಂಖ್ಯಾತರ ಅಧಿಕಾರಿಗಳು ಅವರನ್ನು ಸಸ್ಪೆಂಡ್ ಮಾಡಿ ತನಿಖೆ ಮಾಡಬೇಕು, FIR ಅನ್ನು ರಿಜಿಸ್ಟರ್ ಮಾಡಬೇಕು. ಇಲ್ಲಿರೋ ಕೇವಲ ಯಾರೋ ಒಂದಿಬ್ಬರು ವಾರ್ಡನ್ನು, ಟೀಚರ್ಸನ್ನು ನೀವು ಸಸ್ಪೆಂಡ್ ಮಾಡಿದ್ದೀರಿ, ಇದು ಸಾಲೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೇನೆ. ಮತ್ತು ಇವೆಲ್ಲ ಪ್ರಾರಂಭ ಆಗಿ 2-3 ತಿಂಗಳು ಕಳೀತಾ ಬಂದಿದೆ.
ಇಲ್ಲಿವರೆಗೂ ಕನ್ನಡ ಶಿಕ್ಷಕರೇ ಇಲ್ಲ. ಅವ್ರು ಕನ್ನಡ ಎಕ್ಸಾಮ್ ಬರಿಬಾರ್ದ? 10th ಅಲ್ಲಿ ಕನ್ನಡ ಫೇಲ್ ಆದರೆ PUC ಎಂಟ್ರಿ ತೊಗೊಳ್ತಾರಾ ಪ್ರಿಯಾಂಕಾ ಖರ್ಗೆ ಅವರೇ? ಯಾಕೆ ನಿಮಗೆ ಕನ್ನಡ ಟೀಚರ್ ಕೊಡ್ಲಿಕ್ಕಾಗಿಲ್ಲ? ಇವತ್ತು ಉರ್ದು ಟೀಚರನ್ನು ಸಸ್ಪೆಂಡ್ ಮಾಡಿದ್ದೀರಿ, ಅದರ ಬದಲಾಗಿ ಏನು ವ್ಯವಸ್ಥೆ ಮಾಡಿದ್ದೀರಿ ಅಂತ ನಾನು ಕೇಳ್ತೇನೆ. ಕೇವಲ ನಾವು ಹೇಳೋದಲ್ಲ, ಆರೋಪಗಳಲ್ಲ, ನೀವು ಇದನ್ನು ಸರಿಪಡಿಸಬೇಕು. ನೀವು ತುರ್ತಾಗಿ, ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳ್ತೇನೆ, ವಿರೋಧ ಪಕ್ಷದ ಪ್ರಮುಖರನ್ನು ಕರೀರಿ, ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಕರೀರಿ, ಏನೇನು ಶಾಲಾ ಕಾಲೇಜುಗಳ ಪರಿಸ್ಥಿತಿ ಇದೆ ಅಂತೇಳಿ ನಿಮ್ಮ ಜೊತೆಗೆ ನಾವು ಬರ್ತೀವಿ ವಿಸಿಟಿಗೆ, ಸುಧಾರಣೆ ಮಾಡಲಿಕ್ಕೆ, ನಿಮ್ಮನ್ನು ಬ್ಲೇಮ್ ಮಾಡೋಕ್ಕಲ್ಲ. KDP ಮೀಟಿಂಗ್ ಮಾಡಿ ಬಂದ್ರಿ ಹೋದ್ರಿ ಮುಖ್ಯಮಂತ್ರಿಗಳ ಸಭೆ ಮಾಡಲಿಕ್ಕೆ. ಮುಖ್ಯಮಂತ್ರಿಗಳ ಸಭೆ ಮಾಡ್ಲಿಕ್ಕಂತೇನೆ ಹೊಸದಾಗಿ ಮುಖ್ಯಮಂತ್ರಿಗಳಾದಂಥವ್ರು ಒಂದು ದಿನ ಮೊದಲು ಬಂದರು. ಭಾಳ ದೊಡ್ಡ ಸಾಹಸ, ಯಾಕೋ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿಗಳ ನಂತರ ಬರೋರು, ಇಲ್ಲ ಅವ್ರ ಜೊತೆಗೆ ಫ್ಲೈಟಲ್ಲಿ ಬಂದು ಇಳಿಯೋರು. ಒಂದಿನ ಮೊದಲು ಬಂದಿದ್ದಾರೆ, ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಮುಖ್ಯಮಂತ್ರಿಗಳು ವ್ಯವಸ್ಥೆ ಮಾಡಕ್ಕೆ ಬಂದಿರಿ, ಆದರೆ ಇಲ್ಲಿ ಬರಗಾಲದಿಂದ ಜನ ರೈತರು ಸಾಯ್ತಾ ಇದ್ದಾರೆ. ಈ ಜಿಲ್ಲೆನ ಬರಗಾಲ ಘೋಷಣೆ ಮಾಡಬೇಕಾಗಿತ್ತು. ನಿಮ್ಮ ಇಡೀ ಮಂತ್ರಿಮಂಡಲ ದಂಡ ಇಲ್ಲೇ ಇತ್ತು, ನಿಮ್ಮ ಮುಖ್ಯಮಂತ್ರಿಗಳು ಇಲ್ಲೇ ಇದ್ರು, ನೀವು ಬರಗಾಲ ಘೋಷಣೆ ಮಾಡಲಿಲ್ಲ. ಇವತ್ತು ಕಳೆದ ವರ್ಷ ರೈತರಿಗೆ ಕೊಡಬೇಕಾದಂಥ ವಿಮೆ ಹಣ ಇಲ್ಲಿ ತನಕ ಕೊಟ್ಟಿಲ್ಲ. ಮತ್ತು ಕಳೆದ ವರ್ಷ ನೀವು ಹೇಳಿದ್ರಿ, ನಾವು ರಾಜ್ಯ ಸರ್ಕಾರ ಇಷ್ಟು ರೊಕ್ಕ ಹೆಚ್ಚಾಗಿ ಕೊಡ್ತೀವಿ, SDRF NDRFಗಿಂತ ನಾರ್ಮ್ಸ್ಗಿಂತ ಹೆಚ್ಚು ಹಣ ಕೊಡ್ತೀನಿ ಅಂತ ಹೇಳಿದ್ರಿ. ಒಂದು ಬಿಡಿಗಾಸು ಕೂಡ ಕೊಟ್ಟಿಲ್ಲ. ಖರ್ಗೆ ಅವರೇ, ನಿಮ್ಮ ಆಡಳಿತದಲ್ಲಿ ಏನು ನಡೀತಾ ಇದೆ? ಹೋದ ವರ್ಷ ಅತಿವೃಷ್ಟಿಯಿಂದ ಹಾನಿಯಾದ ರೈತರಿಗೆ ಕೊಡಬೇಕಾದಂಥ ಹಣ ನಿಮಗೆ ಕೊಡ್ಲಿಕ್ಕಾಗಿಲ್ಲ, ಇನ್ಶೂರೆನ್ಸ್ ಹಣ ಕೊಡ್ಲಿಕ್ಕಾಗಿಲ್ಲ. ಬರಗಾಲದಿಂದ ಜನ ತತ್ತರಿಸಿ ಬೀಜ ಗೊಬ್ಬರ ಕಳ್ಕೊಂಡಿದ್ದಾರೆ, ಅಸಹಾಯಕರಾಗಿದ್ದಾರೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕಿಂತ ಮೊದಲು ಅವರ ಸಹಾಯಕ್ಕೆ ನೀವು ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಬಿಟ್ಬಿಡಿ. ಕಾಂಗ್ರೆಸ್ನವರು ಮತ್ತು ಪ್ರಿಯಾಂಕಾ ಖರ್ಗೆ ಹೇಳೋ ಪ್ರಕಾರ BJP ಅವರು ಮಕ್ಕಳ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ನೋಡಿ, ಇದು ರಾಜಕೀಯ ಅಂತ ನೀವು ಪತ್ರಕರ್ತರಿಗೆ ಅನ್ಸಿದ್ರೆ ರಾಜಕೀಯ ಅಂತನಾರು ತಿಳ್ಕೊಳ್ಳಿ, ಇನ್ನೇನಾದರೂ ತಿಳ್ಕೊಳ್ಳಿ, ಕಳ್ಕಳಿ ಅಂತಾರು ತಿಳ್ಕೊಳ್ಳಿ. ನಾವು ಬಂದಿದ್ದೀವಿ ಸ್ವಾಮಿ, ಮಕ್ಕಳಿದ್ದಾರೆ ಅನ್ನೋ ತಿಳ್ಕೊಂಡು ಅವ್ರಿಗೆ ತಿನ್ನಕ್ಕೆ ಮತ್ತೊಂದು ಏನೋ ಒಂದು ವ್ಯವಸ್ಥೆ ಮಾಡೋಣ ಅಂತ ನಾವು ಬಂದಿದ್ದೀವಿ. ನಿಮಗೆ ನಡ್ಸೋಕ್ಕಾಗಲ್ಲ ಅಂದ್ರೆ ಹೇಳಿ, ನಮಗೆ ನಾವು ಕೇಳ್ತೀವಿ. ಇದರಲ್ಲಿ ರಾಜಕಾರಣ ಏನು ಬಂತು? ಮಕ್ಕಳಿಗೆ ಶಿಕ್ಷಕರಿಲ್ಲ ಅಂತ ಕೇಳಿದ್ರೆ ರಾಜಕಾರಣನ? ಮಕ್ಕಳು ಆಸ್ಪತ್ರೆ ಸೇರಿದ್ದು ಸುಳ್ಳ? ಕಳಪೆ ಆಹಾರ ಇಲ್ಲಿ ಮಾಡ್ತಾ ಇರೋದು ಸುಳ್ಳ? ನಾವು ಮಕ್ಕಳನ್ನು ಕರೆದು ಕೇಳಿದ್ವಿ, ಇಲ್ಲಿ 8 ಜನ ಮಕ್ಕಳು ಬಂದಿದ್ದಾರೆ, ಪೇರೆಂಟ್ಸು ಬಂದಿದ್ದಾರೆ. ರಾಜಕಾರಣ ಮಾತಾಡೋದಕ್ಕಿಂತ ಮೊದಲು ನಾವು ವಿನಂತಿ ಮಾಡಿದೀವಿ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗಳಿಗೆ, ಪ್ಯಾನಿಕ್ ಆಗಬೇಡಿ, ನಿಮ್ಮ ಮಕ್ಕಳನ್ನು ಕಳಿಸ್ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ, ವಿನಂತಿ ಮಾಡ್ತಾ ಇದ್ದೀವಿ. ಖರ್ಗೆ ಅವರು ವಿನಂತಿ ಮಾಡಿಲ್ಲ, ಅವಳ ಆತ್ಮಗೌರವ ಕುಂದುತ್ತದೆ ಖರ್ಗೆ ಅವರಿಗೆ. ಇಲ್ಲಿಂದ ಇಲ್ಲಿ ಬಂದು ಹೋಗ್ಬೇಕು ತಾನೆ, ಇಲ್ಲಿ ಬರ್ಬೇಕಾಗಿತ್ತಲ್ಲ, ಬರ್ಲಿಲ್ಲ. ಅವರು ಬರ್ಲಿಕ್ಕೆ ಅವ್ರಿಗೆ ಸಮಯ ಇಲ್ಲ. ಯಾರ್ಯಾರು ಬಂದ್ರೆ ಅವ್ರಿಗೆಲ್ಲ ಕೇಸ್ ಮಾಡ್ತಾರೆ, ಯಾರಾದ್ರೂ ಕೇಳಕ್ ಬಂದ್ರೆ ಧ್ವನಿ ಎತ್ತಿದ್ರೆ ಕೇಸ್ ಮಾಡ್ತಾರೆ. ಅದಕ್ಕೆ ನಾನು ವಿನಂತಿ ಮಾಡಿದ್ದು ಇಷ್ಟೇನೇ ಇದೆ. ಮತ್ತು ಇನ್ನು ಹೆಚ್ಚಿನ ವಿಷಯಗಳು ನಮ್ಮ BG ಪಾಟೀಲ್ ಅವರು ಮಾತಾಡ್ತಾರೆ.